ಚಿಂತಾಮಣಿಯಲ್ಲಿ ಸರಿಯಾದ ದಾಖಲೆಗಳಿಲ್ಲದೆ ಸಂಚರಿಸುತ್ತಿದ್ದ ವಾಹನಗಳಿಗೆ ಪೊಲೀಸರು ಹಾಗೂ ಸಾರಿಗೆ ಅಧಿಕಾರಿಗಳು ದಂಡ ಹಾಕುವುದರ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ವಾಹನಗಳಿಗೆ ಎಫ್ಸಿ ಇನ್ಶೂರೆನ್ಸ್ ಸೇರಿದಂತೆ ಇತರೆ ದಾಖಲೆಗಳು ಇಲ್ಲದೆ ಸಂಚರಿಸುತ್ತಿದ್ದ ವಾಹನಗಳನ್ನು ಸಾರಿಗೆ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ದಂಡ ಹಾಕಿ ಎಚ್ಚರಿಕೆ ನೀಡಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿ ಬೈರಾರೆಡ್ಡಿ, ಡಿವೈಎಸ್ಪಿ ಮುರಳೀಧರ್, ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್, ಶಿವರಾಜ್ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ತಾಲೂಕಿನ ಕಟಮಾಚನಹಳ್ಳಿ ಗೇಟ್ ಬಳಿ ಮಂಗಳವಾರ ಬೆಳ್ಳಂಬಳ್ಳಿಗೆ ವಾಹನಗಳು ಪರಿಶೀಲನೆ ಮಾಡಿ ಎಫ್ಸಿ ಇನ್ಶೂರೆನ್ಸ್ ಡಿಎಲ್ ಇಲ್ಲದವರಿಗೆ ದಂಡ ಹಾಕಿ ವಾಹನಗಳ ಎಲ್ಲಾ ದಾಖಲೆಗಳು ಸರಿಯಾಗಿ ಇಟ್ಟುಕೊಳ್ಳಬೇಕು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಆಯ್ತಾ ಇಲ್ಲ, ಹೆಲ್ಮೆಟ್ 2 ದಿನ ಮಾಡಿ 2 ದಿನ ಬಿಟ್ಟಾಕಿದ್ರಿಂದ ಪಬ್ಲಿಕ್ಕು ಮತ್ತೆ ಹಂಗೆ ಹೋಗ್ತಾ ಇದ್ದಾರೆ. ಪೊಲೀಸವ್ರ ಭಯ ಅನ್ನೋದು ಏನಿಲ್ವ ಅಂತ ಸರ್? ಇದರೊಂದಿಗೆ ಆವಾಗಲೇ ಹೇಳಿದಾಗೆ ಪೊಲೀಸರ ಜವಾಬ್ದಾರಿ ಎಷ್ಟಿದೆಯೋ ಪಬ್ಲಿಕ್ ಜವಾಬ್ದಾರಿನೂ ಅಷ್ಟಿರುತ್ತೆ. ನಮ್ಮ ಪೊಲೀಸ್ದು ಓನ್ಲಿ ಟ್ರಾಫಿಕ್ ರೂಲ್ಸ್ ಒಂದೇ ಡ್ಯೂಟಿ ಇರೋದಿಲ್ಲ, ಬೇರೆ ಬೇರೆ ಡ್ಯೂಟಿಗಳಿರ್ತವೆ. ಅದರೊಂದಿಗೆ ಯಾವಾಗ ನಮಗೆ ಸ್ವಲ್ಪ ಯಥೇಚ್ಛವಾಗಿ ಸಿಬ್ಬಂದಿ ಸಿಗ್ತಾರೆ ಅಂಥ ದಿನಗಳಲ್ಲಿ ಇನ್ನು ಮುಂದೆ ನಾಟ್ ಓನ್ಲಿ ಪೊಲೀಸ್, ಟ್ರಾಫಿಕ್ ಇವರು RTO ಅವರಿಂದ ಸಹಕಾರದಿಂದ ಸಹ ಇದು ಕಂಟಿನ್ಯೂ ಮಾಡ್ತೀವಿ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇನ್ನು ಕೆಲವು ಇನ್ಶೂರೆನ್ಸ್ ಇಲ್ಲದೆ ಮತ್ತು FC ಇಲ್ಲದೆ ವಾಹನಗಳು ಓಡೋದು ನಮಗೆ ಗಮನಕ್ಕೆ ಬಂದಿದೆ. ಇನ್ಕ್ಲೂಡಿಂಗ್ ಶಾಲಾ ವಾಹನಗಳು ಸಹ ಅದೇ ರೀತಿ ಬರ್ತಾ ಇದೆ ಅಂತ ದೂರುಗಳಿವೆ. ಆದ್ದರಿಂದ ಅವುಗಳ ಮೇಲೂ ಸಹ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ಮುಂದಾಗಿದ್ದೀವಿ. ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಬೈರಾರೆಡ್ಡಿ ಈ ವೇಳೆ ಮಾತನಾಡಿ, ದಾಖಲೆ ಇಲ್ಲದ ವಾಹನಗಳನ್ನು ಇನ್ನು ಮುಂದೆ ಸೀಸ್ ಮಾಡಲಾಗುವುದು. ವಾಹನಗಳನ್ನು ಓಡಿಸುವ ಮುಂಚೆ ಪ್ರತಿಯೊಬ್ಬರು ತಮ್ಮ ವಾಹನದ ದಾಖಲೆಗಳು ಪರಿಶೀಲನೆ ಮಾಡಿಕೊಳ್ಳಬೇಕು. ದಾಖಲೆ ಇಲ್ಲದೆ ವಾಹನಗಳನ್ನು ರಸ್ತೆಗೆ ಇಳಿಸಬಾರದು ಎಂದು ಹೇಳಿದ್ದಾರೆ. ಚೆಕ್ ಮಾಡಿದ್ವಿ, ಅದರಲ್ಲಿ ಒಂದು ಟ್ಯಾಕ್ಸ್ ಇಲ್ಲ, FC ಇಲ್ಲ. ಸೊ ಅದು 2 ಗಾಡಿಗಳನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಗಾಡಿ ಚೆಕ್ ಮಾಡ್ತಾ ಇದ್ವಿ. ಗಾಡಿ ಅಕಸ್ಮಾತ್ ಯಾವ ದಾಖಲೆ ಇಲ್ಲ ಅಂದರೆ ಗಾಡಿಗಳು ಸೀಸ್ ಮಾಡ್ತೀವಿ. ನಾವು ಕಾರ್ಯಾಚರಣೆ ಮಾಡ್ತೀವಿ. ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ, ನಿರಂತರ ಮಾಡ್ತೀವಿ ಸರ್. ಟಿಪ್ಪರ್ಗಳ ಮೇಲೆ ಎಲ್ಲ ಕಣ್ಣುಗಳು ಬೀಳುತ್ತೆ, ಇಂಥ ಪರಿಸ್ಥಿತಿ ಉಂಟಾಗಿ ಸೇಫ್ಟಿ ಮೆಜರ್ಸ್ ತಗೊಂಡು ಹೋಗ್ಬೇಕು. ಅವ್ರ ಜೊತೆಗೆ ಏನು ಗೊತ್ತಾ, ಸೇಫ್ಟಿ ಮೆಜರ್ಸ್ ಜೊತೆಗೆ ಪರ್ಮಿಟ್ ಇರಬೇಕು, ಅದು ವೇಟಿಂಗ್ ಬಿಲ್ ಇರಬೇಕು, ಎಲ್ಲ ದಾಖಲೆ ಇಟ್ಕೊಂಡು ಹೋಗ್ಬೇಕು. ಅವರು ಓವರ್ಲೋಡ್ ಆದರೆ ನಾವು ಖಂಡಿತ ಅದನ್ನು ಚೆಕ್ ಮಾಡಿಬಿಟ್ಟು ದಂಡ ಹಾಕ್ತೀವಿ. ಓವರ್ಲೋಡ್ ಹೋಗುವ ಟಿಪ್ಪರ್ಗಳನ್ನು ಹಿಡಿದು ಅವರಿಗೂ ಸಹ ದಂಡ ವಿಧಿಸಲಾಗುವುದು ಎಂದು ಹೇಳಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.